ರಾಷ್ಟ್ರೀಯ ಹೆದ್ದಾರಿ 275ರ ಆಯ್ದ 21 ಭಾಗಗಳಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ರಕ್ಷಣಾ ತಡೆಗೋಡೆಗಳ ನಿರ್ಮಾಣ ಕಾಮಗಾರಿಗೆ ಮದೆನಾಡು ಗ್ರಾಮ ಪಂಚಾಯಿತಿಯ ಕರ್ತೋಜಿಯಲ್ಲಿ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಭೂಮಿ ಪೂಜೆ ನೆರವೇರಿಸಿದರು. 2024-25ನೇ ಸಾಲಿಗೆ ಅನುಮೋದನೆಗೊಂಡಿರುವ ಕಾಮಗಾರಿಯು 94 ಕೋಟಿ 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಡೆಯಲಿದೆ. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಯದುವೀರ್ ಒಡೆಯರ್, ಭಾರತದಲ್ಲೇ ಆದರ್ಶ ಜಿಲ್ಲೆಯಾಗಿರುವ ಕೊಡಗು ವಿಕಸಿತ ಭಾರತದ ಮಾದರಿ ಜಿಲ್ಲೆಯಾಗಿ ಗುರುತಿಸುವಂತಾಗಲಿ. ಇಲ್ಲಿನ ಪರಿಸರ ಪರಂಪರೆಯ ರಕ್ಷಣೆಗೆ ಎಲ್ಲರೂ ಒಟ್ಟಾಗಿ ಶ್ರಮಿಸೋಣವೆಂದರು. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಭಾರತ ದೇಶ ಸಮಗ್ರ ಅಭಿವೃದ್ಧಿಯಾಗ್ತಿದೆ. ಮೋದಿ ಸರ್ಕಾರದಡಿ ಕೆಲಸ ಮಾಡುವ ಅವಕಾಶ ಸಿಕ್ಕಿರುವುದು ನನ್ನ ಸೌಭಾಗ್ಯ ಎಂದರು. ಮುಂಬರುವ ಎಲ್ಲ ಚುನಾವಣೆಗಳಲ್ಲೂ ಬಿಜೆಪಿ ಪಕ್ಷದ ಗೆಲುವಿಗೆ ಕಾರ್ಯಕರ್ತರು ಶ್ರಮಿಸಬೇಕೆಂದು ಯದುವೀರ್ ಒಡೆಯರ್ ಕರೆ ನೀಡಿದರು. 275 ಮಡಿಕೇರಿ ಮಂಗಳೂರು ಸಂಪರ್ಕ ಮಾಡುವಂಥದ್ದೇನು ಹೆದ್ದಾರಿ ಇದೆ, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಸುಮಾರು 21 ಕಡೆ ತಡೆಗೋಡೆ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರದ ಒಂದು NHAI ಮೂಲಕ ಇಲ್ಲಿ ಸ್ಟೇಟ್ PWD ಮೂಲಕ ಇವತ್ತು ಕಾಮಗಾರಿಗಳನ್ನು ಪ್ರಾರಂಭ ಮಾಡೋದಕ್ಕೆ ಬದಲಿ ಪೂಜೆಯನ್ನು ನಾವೆಲ್ಲರೂ ಮಾಡಿದ್ದೀವಿ. ಅತ್ಯಂತ ಸಂತೋಷದ ಸಂಗತಿ, ಇವತ್ತು ಬರೀ ಒಂದು ಏನು ನಮ್ಮದು ಅಂತ ಕೊಡುಗೆ ಅಲ್ಲ, ಇವತ್ತು ಅಪ್ಪಚ್ಚು ರಂಜನ್ ಅವರು ಬೋಪಾಯ್ ಅವರು ಕೂಡ ಈ ಒಂದು ಕೆಲಸಗಳು ಆಗಬೇಕು ಅಂತ ಮುಂದಿನ ಕಾಲದಲ್ಲಿ ಭಾಳಷ್ಟು MLA ಆಗಿರೋ ಸಂದರ್ಭದಲ್ಲಿ ಭಾಳಷ್ಟು ಹೋರಾಟ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ಜೊತೆಗೆ ಕಾರ್ಯಕರ್ತರು ಕೂಡ ಸ್ಥಳೀಯವಾಗಿ ಇದರಿಗೋಸ್ಕರ ಈ ಕೆಲಸವನ್ನು ಆಗಬೇಕು ಅಂತ ಹಿಂದೆ ಭಾಳಷ್ಟು ಒಂದು ಬೇಡಿಕೆಗಳು ಕೊಟ್ಟಿದ್ದರು. ಆ ಎಲ್ಲ ಒಂದು ಸಹಕಾರದಿಂದ ಇವತ್ತು ಆ ಕೆಲಸ ಆಗಿದೆ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಅವರ ಏನು ಮೂಲಸೌಕರ್ಯಗಳು ಕೊಡೋದ್ರಲ್ಲಿ ನೀವೆಲ್ಲರೂ ನನಗಿಂತ ಚೆನ್ನಾಗಿ ತಿಳಿದಿದ್ದೀರ. ಇನ್ನು ಹೋಲಿಕೆ ಮಾಡೋಂಗೇ ಇಲ್ಲ. 60 ವರ್ಷ ಮತ್ತು ಈ 10 ವರ್ಷ 11 ವರ್ಷ ಈಗ ನಾವು ಹೋಲಿಕೆ ಮಾಡೋಕ್ಕೆ ಹೋದರೆ ಏನು ಪರ್ಸೆಂಟೇಜಲ್ಲಿ ನಾವು ನೋಡೋಕ್ಕೆ ಹೋದರೆ ಏನು ಸಂಪೂರ್ಣವಾಗಿ ಸುಮಾರು 300-400% ಅಷ್ಟು ಜಾಸ್ತಿ ಇವತ್ತು ಮೂಲಸೌಕರ್ಯಗಳ ರಚನೆಗಳು ಅಥವಾ ನಿರ್ಮಾಣಗಳು ಆಗ್ತಾಯಿದ್ದಾವೆ. ಹೆದ್ದಾರಿ, ರೈಲ್ವೆ ಸಂಪೂರ್ಣವಾಗಿ ಎಲೆಕ್ಟ್ರಿಫಿಕೇಷನ್ ಆಗಿರ್ತಕ್ಕಂಥದ್ದು. ಹೆದ್ದಾರಿಗಳು ಬ್ಯಾಂಗ್ಳೂರು ಮೈಸೂರು ಒಂದೇ ಅಲ್ಲ, ಬಾಂಬೆ ಡೆಲ್ಲಿ ಇರ್ಬೋದು, ಚೆನ್ನೈ ಬ್ಯಾಂಗ್ಳೂರು ಇರ್ಬೋದು, ಉಲ್ಲೇಖ ಮಾಡ್ಕೊಂಡು ಹೋಗ್ತಾನೆ ಇರ್ಬೋದು. ನಮ್ಮದು ಕೂಡ ಮೈಸೂರು ಕುಶಾಲನಗರನೂ ಕೂಡ ಆಗ್ತಾಯಿದೆ. ಇದು ಹೆದ್ದಾರಿಗಳು ಕೂಡ ಏನು ರೇಟಲ್ಲಿ ಆಗ್ತಾ ಇದ್ದಾವೆ ಅದೆಲ್ಲನೂ ಕೂಡ ಭಾರತ ಒಂದು ಮೂಲಸೌಕರ್ಯ ಕೊಡೋದ್ರಲ್ಲಿ ಭಾಳಷ್ಟು ಒಳ್ಳೆ ಅಭಿವೃದ್ಧಿ ಆಗ್ತಾಯಿದೆ. ಏರ್ಪೋರ್ಟ್ಗಳು ಹಿಂದೆ ಇದ್ದಿದ್ದು ಒಂದು 60-70, ಇವತ್ತು 150 ಆಗಿದೆ. ಸೊ ಇಂಥ ನಾವು ಉಲ್ಲೇಖ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಮತ್ತು ಸ್ಕೀಮ್ಗಳು ಕೂಡ ನಿಮಗೆ ಚೆನ್ನಾಗೇ ಗೊತ್ತಿದೆ. ಸಂಪೂರ್ಣವಾದಂಥ ಒಂದು ಅಭಿವೃದ್ಧಿ ಆಗ್ತಾ ಇದೆ. ಒಂದು ವಿಶ್ವ ಮಟ್ಟದಲ್ಲಿ ನಾವು 3ನೇ ಸ್ಥಾನದ ಒಂದು ಆರ್ಥಿಕ ಒಂದು ಏನು ಶಕ್ತಿ ಆಗಬೇಕು ಅಂತ ಇವತ್ತು ಪ್ರಧಾನಮಂತ್ರಿಯವರು ಕೆಲಸಗಳು ಮಾಡ್ತಾ ಇದ್ದಾವೆ. ಜೊತೆಗೆ ಸಮಾಜದ ಹಿತಕ್ಕಾಗಿಯೂ ಕೂಡ ಅನೇಕ ಕೆಲಸಗಳಾಗಿದ್ದಾವೆ. ಸುಮಾರು 25 ಕೋಟಿ ಜನ ಅತ್ಯಂತ ಒಂದು ಬಡ ಪರಿಸ್ಥಿತಿಯಿಂದ ಆಚೆಗೆ. ಮಡಿಕೇರಿ ಕ್ಷೇತ್ರದ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ, ಯದುವೀರ್ ಒಡೆಯರ್ ಸಂಸದರಾದ ಬಳಿಕ ಕೊಡಗಿಗೆ ಸಾಕಷ್ಟು ಅನುದಾನ ತಂದಿದ್ದಾರೆ. ಕಾಳುಮೆಣಸಿನ ಸೆಸ್ ತೆಗೆದಿದ್ದರಿಂದ ಬೆಳೆಗಾರರು ಉತ್ತಮ ಬೆಲೆ ಪಡೆಯುವಂತಾಗಿದೆ ಎಂದರು. ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ. ಸರ್ಕಾರಿ ನೌಕರರ ಹುದ್ದೆ ಖಾಲಿ ಇದ್ದರೂ ಭರ್ತಿ ಮಾಡ್ತಿಲ್ಲ. ಎಲ್ಲಾ ಕಡೆ ಕಾಮಗಾರಿಯ ಗುದ್ದಲಿ ಪೂಜೆ ಮಾಡ್ತಿದ್ದಾರೆ, ಆದರೆ ಕೆಲಸ ಆರಂಭವಾಗಿಲ್ಲ ಎಂದು ಅಪ್ಪಚ್ಚು ರಂಜನ್ ಟೀಕಿಸಿದರು. ಲೋಕಸಭಾ ಸದಸ್ಯರಾದ ನಂತರ ನಮ್ಮ ಕೊಡಗು ಜಿಲ್ಲೆಗೆ ಹಲವಾರು ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ, ಮೆಣಸಿಗೆ ಸಂಬಂಧಪಟ್ಟಾಗೆ ಸೆಸ್ಸನ್ನು ಹಾಕಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಅವರು ನೇರವಾಗಿ ಹೋಗಿ ಸೀತಾರಾಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ ನಂತರ ಆ ಸೆಸ್ಸನ್ನು ತೆಗೆಯುವಂಥ ವ್ಯವಸ್ಥೆನ ಮಾಡಿದ್ವಿ. ಹಾಗಾಗಿ ಇವತ್ತು ನಮಗೆ ಒಳ್ಳೆ ಮೆಣಸು ಒಳ್ಳೆ ರೇಟ್ ಸಿಗುವಂಥ ವ್ಯವಸ್ಥೆ ಆಗಿದೆ. ಇಲ್ಲದಿದ್ದರೆ ನಮ್ಮ ಒಳ್ಳೆ ಮೆಣಸಿಗೂ ರೇಟ್ ಕೂಡ ಡೌನ್ ಆಗುವಂಥ ವ್ಯವಸ್ಥೆ ಆಗ್ತಾಯಿತ್ತು. ಅದರ ಜೊತೆಗೆ ಈಗಾಗಲೇ ನಮ್ಮ ರಸ್ತೆಗೆ ಸಂಬಂಧಪಟ್ಟ ಹಾಗೆ ಸುಮಾರು ಅಂದಾಜು 97 ಕೋಟಿ ರೂಪಾಯಿಯಷ್ಟು ಎಸ್ಟಿಮೇಷನ್ ಮಾಡಿ ಇವತ್ತು ಕಾಂಟ್ರಾಕ್ಟರ್ ಕೂಡ ಟೆಂಡರ್ ಮೊತ್ತದಲ್ಲಿ ಕೂಡ ಸುಮಾರು 51 ಕೋಟಿ ರೂಪಾಯಿಗೆ ಟೆಂಡರ್ನ ಕರ್ಕೊಂಡು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರು ನಿಮ್ಮ ಇಲ್ಲಿಯ ಗ್ರಾಮಸ್ಥರಲ್ಲಿ ವಿನಂತಿ, ಚೆನ್ನಾಗಿ ಕೆಲಸವನ್ನು ಮಾಡಿಸ್ಕೊಳ್ಳುವಂಥ ಕೆಲಸವನ್ನು ತಾವುಗಳು ಮಾಡಬೇಕು. ಹಾಗಿದ್ದಾಗ ಮಾತ್ರ ರಸ್ತೆ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಕೂಡ ಚಿಂತನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ನಮ್ಮ ಯಾರೇ ಹೋದರೂ ಕೂಡ ಡೆಲ್ಲಿಗೆ ಹೋಗಲಿ ಮೈಸೂರಿಗೆ ಹೋಗಲಿ ನಮ್ಮ ಕೊಡಗಿನವರಿಗೆ ಸ್ಪೆಷಲ್ ಆಗಿ ಅವ್ರನ್ನ ಭೇಟಿ ಕೊಟ್ಟು ಅವರ ಕಷ್ಟ ಸಂಬಂಧಪಟ್ಟ ಹಾಗೆ ಅದರ ಜೊತೆಗೆ ಏನೇ ಮನವಿಗಳನ್ನು ಕೊಟ್ಟರು ಕೂಡ ನೇರವಾಗಿ ಆಗುವಂಥ ಕೆಲಸವನ್ನು ಆಗುತ್ತೆ ಅಂತ ಹೇಳ್ತಾರೆ, ಇಲ್ಲದ ಕೆಲಸವನ್ನು ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಇನ್ನೊಂದು ಸಾರಿ ಬಂದಾಗ
ನೀವು ಮನವಿನ ಕೊಟ್ಟಿದ್ದೀವಿ ಸರ್, ಮಾಡಲಿಲ್ಲ ಅಂತ ಹೇಳೋದು ವಿಚಾರ ಬೇಡ ಅಂತ ಹೇಳೋದು ವಿಚಾರ ಮಾಡುತ್ತಾ. ಆದರೆ ರಾಜ್ಯ ಸರ್ಕಾರಕ್ಕೆ ಇರುವುದನ್ನು ನಾವು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದರ ಕಾಪಿಯನ್ನು ಕೂಡ ನಿಮಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿ ಕೆಲಸ ಆಗ್ತದೆ ಅಂತ. ಯಾರತ್ತೂ ಕೂಡ ಫಂಡ್ಸ್ ಇಲ್ಲ ಅಂತ ಹೇಳೋದು ಕೂಡ ತಾವೆಲ್ಲ ಕೇಳಿದ್ರಿ. ಅದರ ಜೊತೆಗೆ 2,80,000 ನೌಕರಿ ಇವತ್ತು ಕರ್ನಾಟಕದಲ್ಲಿ ಇದ್ದರೂ ಕೂಡ ನಮ್ಮ ಸರ್ಕಾರ ಇರಬೇಕಾದ್ರೆ ನಾವು ಸುಮಾರು ಒಂದು 70,000 ನೌಕರಿನ ಫಿಲ್ ಮಾಡುವಂಥ ಕೆಲಸವನ್ನು ನಾವು ಮಾಡಿದೆವು. ಆದರೆ ಈಗ ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಜಾಬನ್ನು ಖಾಲಿ ಇದ್ರೂ ಕೂಡ ಫಿಲಪ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಫಂಡ್ಸ್ ಕೂಡ ಯಾವುದು ಕೂಡ ಬರ್ತಾ ಇಲ್ಲ. ಯಾವತ್ತೂ ಕೂಡ ಎಲ್ಲಿ ಹೋದರೂ ಕೂಡ ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ಗುದ್ದಲಿ ಪೂಜೆ ಮಾಡಿದ್ರು ಕೂಡ 2.5 ವರ್ಷದಲ್ಲಿ ಕೆಲಸನೂ ಕೂಡ ಪ್ರಾರಂಭ ಆಗಿದೆ. ಆಗಿರಬೇಕಾದ್ರೆ ಇವತ್ತು ನಮ್ಮ ಮೋದಿ ಸರ್ಕಾರದಲ್ಲಿ ಇವತ್ತು ಕೇಂದ್ರದಲ್ಲಿ ಬಲಿಷ್ಠವಾಗಿ ಬೆಳೆಯೋದ್ರೊಂದಿಗೆ ತಾವೆಲ್ಲ ಇದೇ ಸಂದರ್ಭ ಗ್ರಾಮಸ್ಥರು ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನು ಸಂಸದರಿಗೆ ಸಲ್ಲಿಸಿದರು. ನೋಡಿ ಸರ್, ಅಲ್ಲಿ ಮೇಲ್ಗಡೆ ಹಾಲು ಹೋಗ್ತದೆ ರಸ್ತೆ ಇದೇ ಭಾಗ ಗ್ರಾಮ ಸಡಕ್ ಒಂದು ರೋಡನ್ನು ಸಂಪ್ರದಾಯ ಮಾಡ್ತೀವಿ. ಬಿಜೆಪಿ ಕನೆಕ್ಟ್ ಆಗುತ್ತೆ ನೀರು ಬಂದು ನೋಡಿಸ್ಬಿಟ್ಟು 35 ಕನೆಕ್ಟಿವಿಟಿ ಮಧ್ಯಕ್ಕಾಗಿ ಹೋಗುವಂಥ ಕರ್ತೋಜಿಯಿಂದ ಪಕ್ಕ ಸೇರುವ ರಸ್ತೆ ಇದು 2018ರಲ್ಲಿ ಭೂಕುಸಿತ ಆಗಿದ್ದಾಗ ಸಂಪರ್ಕ ರಸ್ತೆ ಆಗಿತ್ತು. ಅದಕ್ಕೆ ಈಗ ಅರ್ಧದಷ್ಟು ಕಾಂಕ್ರೀಟ್ ಆಗಿದೆ ಸರ್. ಇನ್ನು ಉಳಿದಿರೋಂಥ ಅರ್ಧ ಕಿಲೋಮೀಟರ್ನಷ್ಟು 3/4 ಕಿಲೋಮೀಟರ್ ಬಾಕಿ ಇಲ್ಲಿಂದ ಕರ್ತೋಜಿಯಿಂದ ಪಕ್ಕ ಸೇರುವಂಥ ರಸ್ತೆ, ಅದು ಬೆಟ್ಟದೂರಿಗೆ ಸಂಪರ್ಕ ಕನೆಕ್ಷನ್, ಅದು ಮಲೆನಾಡಿಗೆ ಬಂದು ಸೇರ್ತದೆ. ಹಾಗೆ ಇದನ್ನು ಇಲ್ಲಿ ಬರಿದಾಡ್ತಿದ್ದಾಗ ಇದು 2018ರಲ್ಲಿ ಇಲ್ಲಿ ಬರಿದಿದೆ. ಆ ಸಂದರ್ಭದಲ್ಲಿ ರಸ್ತೆ ತಡೆಯಾಗಿದ್ದಾಗ ಇದನ್ನು ಉಪಯೋಗಿಸ್ತೀವಿ. ಇದು ಸಾರ್ವಜನಿಕರಿಗೆ 200 ಮೇಲ್ಪಟ್ಟು ಉಪಯೋಗ ಇದೆ. ಚಾಮುಂಡೇಶ್ವರಿ ದೇವಸ್ಥಾನ ಅಲ್ಲ ನಾನು ಮಾತಾಡ್ತೀನಿ ಬಿಡಿ, ಆಮೇಲೆ ಮಾತಾಡ್ತೀನಿ. ಕಾರ್ಯಕ್ರಮದಲ್ಲಿ ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಮಣಿ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ನಾಗೇಶ್ ಕುಂದಲ್ಪಾಡಿ, ರಾಜ್ಯ ಪಶ್ಚಿಮ ಘಟ್ಟ ಕಾರ್ಯಪಡೆಯ ಮಾಜಿ ಅಧ್ಯಕ್ಷ ರವಿ ಕುಶಾಲಪ್ಪ, ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ನಗರಾಧ್ಯಕ್ಷ ಉಮೇಶ್ ಸುಬ್ರಮಣಿ, ನಗರಸಭೆ ಅಧ್ಯಕ್ಷೆ ಕಲಾವತಿ, ಗಾಳಿಬೀಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಪುಷ್ಪ, ರಾಷ್ಟ್ರೀಯ ಹೆದ್ದಾರಿ ಇಂಜಿನಿಯರ್ಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.